ವಿಂಡೋಸ್, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು. ಜೊತೆಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ನಾವು ನಿಮಗೆ MPF ಸಿಸ್ಟಮ್ ಸಾಫ್ಟ್ವೇರ್ ಪ್ರೊವೈಡ್ ಮಾಡಿರ್ತೀವಿ. ನೀವು ಈ ಅಪ್ಲಿಕೇಶನ್ ಲಾಗಿನ್ ಆಗಿ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು. ನೀವು ಲಾಗಿನ್ ಆದಮೇಲೆ ಈ ರೀತಿ ಮೇನ್ ಮೆಂಬರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ MPF ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಾರ್ಮ್ ಫಿಲ್ಲಿಂಗ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೆಂಬರ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಎಂಟಿ ಫೀಲ್ಡ್ಸ್ ಇರುತ್ತೆ. ನಿಮ್ಮ ಕೆಲಸ ಏನಂದರೆ ಮೆಂಬರ್ ಡೀಟೇಲ್ಸ್ನ ಫೀಲ್ಡ್ಸ್ನಲ್ಲಿ ಎಂಟ್ರಿ ಮಾಡಬೇಕು. ನಿಮಗೆ ಇಲ್ಲಿ ಫ್ಯೂ ಲೈನ್ಸ್ ಟೈಪಿಂಗ್ ಇರುತ್ತೆ, ಮ್ಯಾಕ್ಸಿಮಮ್ ಫೀಲ್ಡ್ ಸೆಲೆಕ್ಟೆಡ್ ಆಪ್ಷನ್ ಇರುತ್ತೆ. ನೀವು ಎಂಟ್ರಿ ಮಾಡುವಾಗ ಯಾವುದೇ ರೀತಿ ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಲಿಕೇಶನ್ ಅದೇ ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಅದೇ ಥರ ನೀವು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟರೂ ಕೂಡ ಅಪ್ಲಿಕೇಶನ್ ಅದೇ ಕರೆಕ್ಟ್ ತಗೊಳುತ್ತೆ. ಇಲ್ಲಿ ಸೆಲೆಕ್ಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೀಸ್ಟ್ ಡಿಸ್ಪ್ಲೇ ಆಗುತ್ತೆ. ನೀವು ಮೆಂಬರ್ ಡೀಟೇಲ್ಸ್ನಲ್ಲಿ ಕೊಟ್ಟಿರೋ ಡೀಟೇಲ್ಸ್ನ ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ನೀವು ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡುವಾಗ ಯಾವುದಾದ್ರೂ ಫೀಲ್ಡ್ಸ್ ಬಿಟ್ಟು ಅಪ್ಲೋಡ್ ಕೊಟ್ಟಿದ್ರೆ ಅದು ತಗೊಳ್ಳಲ್ಲ. ಈ ರೀತಿ ಎರರ್ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಅಪ್ಲೋಡ್ ಮಾಡುವಾಗ ಎಲ್ಲ ಫೀಲ್ಡ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟೇಕ್ ಸ್ಕ್ರೀನ್ಶಾಟ್ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಆ ಸ್ಕ್ರೀನ್ಶಾಟ್ ನಿಮ್ಮ ಮೊಬೈಲ್ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಸೇವ್ ಆಗಿರುತ್ತೆ. ನಮ್ಮ ರಿಪೋರ್ಟ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನಿಮ್ಮ ಸ್ಕ್ರೀನ್ಶಾಟ್ ಮೂಲಕ ಚೆಕ್ ಮಾಡಿಕೊಳ್ಳಬಹುದು. ನಂತರ ಲೋಡ್ ನೆಕ್ಸ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಫಾರ್ಮ್ ನಿಮಗೆ ಓಪನ್ ಆಗುತ್ತೆ. ಈ ರೀತಿ ಫಾರ್ಮ್ಗಳನ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು. MPF ಸಿಸ್ಟಮ್ ಫಾರ್ಮ್ ಫಿಲ್ಲಿಂಗ್ ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ. ಇಲ್ಲಿ ನಿಮಗೆ ವರ್ಕ್ ಮಾಡಲು ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ಆದರೆ ಇದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ ಆರ್ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಪರ್ಚೇಸ್ ಮಾಡಿಕೊಳ್ಳಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ನಿಮಗೆ 1 ವರ್ಷಕ್ಕೆ ಸೀಮಿತವಾಗಿರುತ್ತದೆ. ಪ್ರಾಜೆಕ್ಟ್ ಡೀಟೇಲ್ಸ್. ಇಲ್ಲಿ ನಿಮಗೆ ಪ್ರತಿ ಪ್ರಾಜೆಕ್ಟಿನಲ್ಲಿ 2,500 ಫಾರ್ಮ್ಗಳನ್ನು ನೀಡಲಾಗುತ್ತದೆ. ಆ 2,500 ಫಾರ್ಮ್ಗಳನ್ನು ಕಂಪ್ಲೀಟ್ ಮಾಡಲು ಮಿನಿಮಮ್ 15 ದಿನಗಳು ಹಾಗೂ ಮ್ಯಾಕ್ಸಿಮಮ್ 40 ದಿನಗಳ ತನಕ ಕಾಲಾವಕಾಶಗಳಿರುತ್ತದೆ. ವೆರಿಫಿಕೇಷನ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ವೆರಿಫಿಕೇಷನ್ ಅಥವಾ ಸಬ್ಮಿಷನ್ ಆಗಲು ನೀವು 2,500 ಫಾರ್ಮ್ಗಳನ್ನು ಕಂಪ್ಲೀಟ್ ಮಾಡಿರಲೇಬೇಕು. ಸಬ್ಮಿಷನ್ ಆದ ನಂತರ ವೆರಿಫಿಕೇಷನ್ ಆಗಲು 2 ದಿನಗಳ ಕಾಲಾವಕಾಶ ಬೇಕಾಗಿರುತ್ತದೆ. ವೆರಿಫಿಕೇಷನ್ ಆದ ನಂತರ 1 ವಾರದೊಳಗೆ ನಿಮಗೆ ಪೇಮೆಂಟ್ ಆಗುತ್ತದೆ. ರೆಫರೆನ್ಸ್ ಡೀಟೇಲ್ಸ್. ನೀವು ರಿಜಿಸ್ಟ್ರೇಷನ್ ಆದ ನಂತರ ಈ ವರ್ಕಿಗೆ ನಿಮ್ಮ ಕಡೆಯಿಂದ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಜಾಯಿನ್ ಆದರೆ ನಿಮಗೆ 300 ರೂಪಾಯಿಗಳು ರೆಫರೆನ್ಸ್ ಕಮಿಷನ್ ಸಿಗುತ್ತದೆ. ಪೇಮೆಂಟ್ ಡೀಟೇಲ್ಸ್. ನಿಮಗೆ ಕೊಟ್ಟಿರುವ 2,500 ಫಾರ್ಮಿನಲ್ಲಿ 1 ಫಾರ್ಮ್ ತಪ್ಪಿಲ್ಲದೆ ಇದ್ದಲ್ಲಿ ಅಥವಾ 10 ಫಾರ್ಮ್ ಮಿಸ್ಟೇಕ್ಸ್ ಆದಲ್ಲಿ ಉಳಿದ ಫಾರ್ಮಿಗೆ 6 ರೂಗಳಂತೆ ಪೇಮೆಂಟ್ ಇರುತ್ತದೆ. ಅದೇ ತರಹ ಪ್ರತಿ 10 ಫಾರ್ಮ್ ಮಿಸ್ಟೇಕ್ಸ್ಗಳಿಗೆ 1 ರೂಗಳಂತೆ ಕಡಿತವಾಗುತ್ತಾ ಹೋಗುತ್ತದೆ. ಫಾರ್ ಎಕ್ಸಾಂಪಲ್ 11ರಿಂದ 20 ಫಾರ್ಮ್ ಮಿಸ್ಟೇಕ್ಸ್ ಆದಲ್ಲಿ ಉಳಿದ ಸರಿಯಾದ ಫಾರ್ಮ್ಗಳಿಗೆ 5 ರೂಗಳಂತೆ ಹಾಗೂ 21ರಿಂದ 30 ಫಾರ್ಮ್ ಮಿಸ್ಟೇಕ್ಸ್ ಆದಲ್ಲಿ ಉಳಿದ ಸರಿಯಾದ ಫಾರ್ಮಿಗೆ 4 ರೂಗಳಂತೆ ಮುಂದುವರಿಯುತ್ತಾ ಹೋಗುತ್ತದೆ. 100ಕ್ಕಿಂತ ಹೆಚ್ಚು ಫಾರ್ಮ್ ತಪ್ಪಾದಲ್ಲಿ 25 ಪೈಸೆಯಂತೆ ಪೇಮೆಂಟ್ ಇರುತ್ತದೆ. ಶಿಫ್ಟ್ ಡೀಟೇಲ್ಸ್. ಪ್ರತಿದಿನ ಕೆಲಸ ಮಾಡಲು 24 ಗಂಟೆಗಳಲ್ಲಿ 8 ಗಂಟೆಗಳು ಮಾತ್ರ ಕಾಲಾವಕಾಶವಿರುತ್ತದೆ. ಈ 8 ಗಂಟೆಯನ್ನು 2 ಶಿಫ್ಟ್ಗಳಾಗಿ 4 ಗಂಟೆ ಪ್ಲಸ್ 4 ಗಂಟೆ ವಿಂಗಡಿಸಲಾಗಿದೆ. ಒಮ್ಮೆ ಶಿಫ್ಟ್ ಶುರು ಮಾಡಿದ ನಂತರ ನೀವು ನಿರಂತರವಾಗಿ 4 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಪ್ರತಿ 500 ಫಾರ್ಮ್ಗಳನ್ನು ಪೂರ್ಣಗೊಳಿಸಿದ ನಂತರ ರಿಪೋರ್ಟನ್ನು ನಿಮಗೆ ನೀಡಲಾಗುವುದು. ಇದರಿಂದ ನಿಮ್ಮ ಪ್ರಾಜೆಕ್ಟ್ ಅಕ್ಯುರೆಸಿ ತಿಳಿಯಲು ಸಹಾಯವಾಗುತ್ತದೆ. ಈ ರಿಪೋರ್ಟ್ನಲ್ಲಿ ತಪ್ಪುಗಳು ಹೆಚ್ಚಾಗಿ ಕಂಡುಬಂದಲ್ಲಿ ನೀವು ಪ್ರಸ್ತುತ ಪ್ರಾಜೆಕ್ಟನ್ನು ಕೊನೆಗೊಳಿಸಿ ಹೊಸ ಪ್ರಾಜೆಕ್ಟನ್ನು ಪ್ರಾರಂಭಿಸಬಹುದು. ಅಪ್ಲಿಕೇಶನ್ ಸಪೋರ್ಟ್. ಈ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಕೇವಲ ಒಂದು ಡಿವೈಸಿಗೆ ಮಾತ್ರ ಸಪೋರ್ಟ್ ಆಗಿರುತ್ತದೆ ಹಾಗೂ ಒಂದು ಡಿವೈಸ್ನಿಂದ ಎಷ್ಟು ಜನ ಬೇಕಾದರೂ ಕೆಲಸ ನಿರ್ವಹಿಸಬಹುದು. ಅಗತ್ಯವಾದ ದಾಖಲೆಗಳು: ಒಂದು ID ಅಥವಾ ಅಡ್ರೆಸ್ ಪ್ರೂಫ್ ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ MPF ಸಿಸ್ಟಮ್ ಫಾರ್ಮ್ ಫಿಲ್ಲಿಂಗ್ ಡೆಮೋ.